as well. So this is quite. केआरएस डैम से तमिलनाडु को पानी छोड़ने के सिलसिले में रायता संघा से आज बेंगलुरु मैसूर शाहरा बंद करने की अपील की गई। किसानों ने एक्सप्रेस वैन में भी ट्रैफिक रोककर एहतजाज किया। ये एहतजाज मंडिया के करीब आज सुबह 11 बजे किया गया। रियासती किसान एसोसिएशन ने दशपथ हाईवे की नाकाबंदी कर दी थी। दरअसल हाईवे पर ट्रैफिक ब्लॉक करके किसानों ने रियासती और मरकज़ी हुकूमत के खिलाफ एहतजाज किया। किसानों का कहना है कि हुकूमत और अवामी नुमाइंदे किसानों के मफादात के तहफ़्फ़ुज़ में नाकाम हो चुके हैं, लिहाजा किसान खुद तमिलनाडु को पानी की फराहमी पर फौरी तौर पर रोकने का मुतालबा कर रहे थे। ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ ಭಾರಿ ಇಂಪಾರ್ಟೆಂಟ್ ಅಕ್ಕಪಕ್ಕ ಸುಮಾರಾಗಿ ಮಳೆ ಆಗದೆ ನಮಗೆ ಮಳೆನೇ ಆಗಿಲ್ಲ 15 ದಿನಕ್ಕೆ ಒಂದು ಸಾರಿ ನೀರು ಕೊಡ್ತೀವಿ ತಿಂಗಳಿಗೆ 15 ದಿನ ನೀರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಕಟ್ಟು 4 ಕಟ್ಟು ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು 3000 ಕ್ಯೂಸಸ್ ಕೊಟ್ಬಿಟ್ಟು ದೇವ್ರಿ ಸವರ್ಸ್ಕರಿ ಒಟ್ಲು ಕರಿ ಅಲ್ಪಾವಧಿ ಬೆಳೆ ಮಾಡ್ಕರಿ ಅಂತ ಹೇಳ್ಬಿಟ್ಟು ನಮ್ಮ ಇತ್ತಕ್ಕೆ ತಿರುಗಿ ಕುಂತ್ಕೊಂಡ್ರೆ ಆ ಕಡೆಗೆ 16,000 ಕ್ಯೂಸಸ್ ನೀರು ಎತ್ಬಿಟ್ಟು ತಮಿಳ್ನಾಡಿಗೆ ಬಿಟ್ಬಿಟ್ಟವ್ರಲ್ಲ ಇದು ಎಂಥ ಮೋಸ ನಮಗೆ 3,000 ಕೊಟ್ಟ ಮೇಲೆ ಅವ್ರಿಗೂ 3,000 ಕೊಡಬೇಕಾಯ್ತು ಅಥವಾ ಇಬ್ಬರಿಗೂ ಕೊಡೋಲ್ಲ ನೀರು ಬರೋಗಂಟು ಇರ್ರಿ ಅಂತ ಇಬ್ಬರಿಗೂ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ಬೇಕಾಗಿತ್ತು ಏನು ಮಾಡ್ದಂತಾನೆ ಇದ್ದಕ್ಕಿದ್ದಂಗೆ ನೀರು ಎತ್ಬಿಟ್ಟು ಬಿಡುದ್ಲ ಅಂತ ಬಾಯ್ಲಿ ಹೇಳವ್ರೆ ಕೈಲಿ ನೋಡಿದ್ರೆ 16,000 ಕ್ಯೂಸಸ್ ನೀರು ಎತ್ತವ್ರೆ ಒಳೆ ಹಿಡಿ ನಾರ್ದೈದಂಗೆ ಇಲ್ಲಿ ಕಾವಲಿಲಿ ನೀರಿಲ್ಲ 15 ದಿನ ನೀರು ಕೊಡ್ತೀನಿ ಅಂತ ಆಗಲೇ ನೀರು ಅಡ್ರೆಸ್ ಇಲ್ಲ ಭತ್ತ ಹಾಕೋದಿರ್ಲಪ್ಪ ರೇಷ್ಮೆ ಗಿಡಕ್ಕೆ ಭತ್ತದ ಇದಕ್ಕೆ ಕಬ್ಬಿಗೆ ಯಾವ ಬೆಳೆ ಉಳಿಸ್ಕೋಕ್ಕೂ ನೀರಿಲ್ಲ ಈತಕ್ಕೆ ನೋಡಿದ್ರೆ ಮಳೆ ಇಲ್ಲ ಇವ್ರು ಮಾಡ್ತಾ ಇರೋ ಕೆಲಸ ಏನು ಇದು ಅಲ್ಲಿಗೆ ಬಟ್ಟೆ ಒಳಗೆ ಹಾಕೊಂಡು ಅದೇನು ಹೊಡೆದಂಗೆ ಆಗದ ಈಗ ನಮಗೆ ಹೊಡಿಸ್ಕೊಂಡವ್ರಿಗೆ ಮಾತ್ರ ಗೊತ್ತಾಯ್ತದ ಹೊಡೆಯೋನಿಗೆ ಗೊತ್ತಾಯ್ತದ ಯಾತ್ರೆಲ್ಲಿ ಹೊಡಿತೀನಿ ಅಂತ ನೋಡೋರ್ಗೆ ಮಾತ್ರ ಯಾರಿಗೂ ಗೊತ್ತಾಯ್ತೇ ಇಲ್ಲ ಪರಿಸ್ಥಿತಿ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ದರಿದ್ರ ಅದೇ ಅಂತ ಹೇಳೋಕ್ಕೆ ಆಯ್ತಾ ಇಲ್ಲ ಇವರು ಕುಡಿಯೋ ನೀರಿನ ಹೆಸರಿನಲ್ಲಿ ಮಂಡ್ಯದಿಂದ ಬೆಂಗಳೂರು ಗಂಟ ಎಲ್ಲ ಊರಿಗೂ ಬೆಂಗಳೂರಿಗೆ ಈ ಕಡೆಯಿಂದ ಮೈಸೂರಿಗೆ ಈ ಎಲ್ಕ ನೀರು ಕೊಟ್ಬಿಟ್ಟು ಕುಡಿಯೋ ನೀರನ್ನೂ ನಮ್ಮ ಮಂಡ್ಯ ಜಿಲ್ಲೆಗೆ ಎಷ್ಟು ನೀರು ಬೇಕು ಆದರೆ 2 3 ಕುಡಿಯೋ ನೀರನ್ನೇ ಅಂತ ಕುಡಿಯೋ ನೀರಿಗೆ ಅಂತ ಹೆಸರು ಅಷ್ಟೇ ಕಾರ್ ತೊಳಕ ಬಸ್ ತೊಳಕ ಸಿಕ್ಕಿದ್ದೆಲ್ಲ ಮನೆ ಕೋಣ ಎಲ್ಲ ತೊಳಕ ಅದು ಎಷ್ಟು ನೀರು ಖರ್ಚು ಮಾಡ್ತಾಯಿದ್ದಾರೋ ಯಾರು ಎಷ್ಟು ಲೀಟ್ರ್ ಖರ್ಚು ಮಾಡ್ತಾಯಿದ್ದಾರೋ ಒಂದು ಲೆಕ್ಕಕ್ಕಿಲ್ಲ